ಮಧ್ಯಪ್ರಾಚ್ಯ ಯುದ್ಧ ಸಂಘರ್ಷದಿಂದ ಇಡೀ ವಿಶ್ವಕ್ಕೆ ಅತಿ ಹೆಚ್ಚು ಹೊಡೆತ ತಟ್ಟಿದ್ದು ತೈಲ ಸರಬರಾಜು ವಿಷಯದಲ್ಲಿ. ಕಾರಣ ಹಾರ್ಮುಜ್ ಜಲಸಂಧಿ ಮೂಲಕ ಅನಿಲ, ಪೆಟ್ರೋಲ್ ಮತ್ತು ಡೀಸೆಲ್ ಸರಬರಾಜಿನಲ್ಲಿ ಭಾರಿ ವ್ಯತ್ಯಯ ಉಂಟಾಗಿ ತೈಲ ಬೆಲೆ ಗಗನಕ್ಕೇರಿ ಜನಸಾಮಾನ್ಯರು ಸಂಕಷ್ಟಕ್ಕೆ ತುತ್ತಾದರು. ಈ ಹಿನ್ನೆಲೆಯಲ್ಲಿ ದೇಶದ ಇಂಧನ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಲು ಹೊಸ ಇಂಧನ ಭದ್ರತಾ ನೀತಿಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಹೌದು, ಇತ್ತೀಚೆಗೆ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಮೇಲೆ ವಿಧಿಸಲಾಗುತ್ತಿದ್ದ ಅಬಕಾರಿ ಸುಂಕವನ್ನು ಭಾರತ ಸರ್ಕಾರ ರದ್ದುಗೊಳಿಸಿದೆ. ಇದು ಸಾಮಾನ್ಯ ಗ್ರಾಹಕರಿಂದ ಹಿಡಿದು ತೈಲ ಕಂಪನಿಗಳು, ರೈತರವರೆಗೆ ಎಲ್ಲರಿಗೂ ಪ್ರಯೋಜನ ತರಲಿದೆ ಎಂಬ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ. ಈ ಮೂಲಕ ಕೇಂದ್ರ ಸರ್ಕಾರ ಪೆಟ್ರೋಲ್ನಲ್ಲಿ ಹೆಚ್ಚಿನ ಪ್ರಮಾಣದ ಎಥೆನಾಲ್ ಮಿಶ್ರಣವನ್ನು ಉತ್ತೇಜಿಸಲು ಪ್ರಮುಖ ಹೆಜ್ಜೆ ಇರಿಸಿದೆ. ಈಗಾಗಲೇ ಗೆಜೆಟ್ ಅಧಿಸೂಚನೆ ಪ್ರಕಟವಾಗಿದ್ದು, ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಮೇಲೆ ವಿಧಿಸಲಾಗುತ್ತಿದ್ದ ಕೇಂದ್ರ ಅಬಕಾರಿ ಸುಂಕ ಮತ್ತು ಕೆಲವು ಇತರ ಸೆಸ್ಗಳಿಗೆ ಶೇಕಡಾ 22 ರಿಂದ 30ರಷ್ಟರವರೆಗೆ ವಿನಾಯಿತಿ ನೀಡಲಾಗಿದೆ. ವಿಶೇಷವಾಗಿ E22, E25, E27 ಮತ್ತು E30 ಶ್ರೇಣಿಯ ಪೆಟ್ರೋಲ್ಗಳ ಮೇಲೆ ಅಬಕಾರಿ ಸುಂಕವನ್ನು ಸಂಪೂರ್ಣವಾಗಿ ಶೂನ್ಯಕ್ಕೆ ಇಳಿಸಲಾಗಿದೆ. ಭಾರತ ಈಗ ವಿಶ್ವದ 3ನೇ ಅತಿದೊಡ್ಡ ಕಚ್ಚಾ ತೈಲ ಆಮದು ದೇಶ ಮತ್ತು ಗ್ರಾಹಕ ರಾಷ್ಟ್ರವಾಗಿರುವುದರಿಂದ ಹೊರದೇಶದ ಮೇಲೆ ಇಂಧನದ ಅವಲಂಬನೆ ಬಹಳ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಪೆಟ್ರೋಲ್ನಲ್ಲಿ ಎಥೆನಾಲ್ ಮಿಶ್ರಣವನ್ನು ಹೆಚ್ಚಿಸುವ ಯೋಜನೆಯನ್ನ ಸರ್ಕಾರ ಬಹಳ ಕಾಲದಿಂದ ಮಾಡ್ತಾ ಇದೆ. ಈವರೆಗೆ ಮುಖ್ಯವಾಗಿ E20 ಅಂದರೆ ಶೇಕಡಾ 20ರಷ್ಟು ಎಥೆನಾಲ್ ಅನ್ನು ಮಿಶ್ರಣ ಮಾಡಿದ ಪೆಟ್ರೋಲ್ನ ಮೇಲೆ ಹೆಚ್ಚು ಗಮನವಿತ್ತು. ಆದರೆ ಈಗಿನ ನಿರ್ಧಾರದಿಂದ ಇನ್ನೂ ಹೆಚ್ಚಿನ ಮಿಶ್ರಣ ಪ್ರಮಾಣದ ಇಂಧನಗಳ ಬಳಕೆಗೆ ಉತ್ತೇಜನ ನೀಡಲಾಗುತ್ತಿದೆ. ಈ ನಿರ್ಧಾರ ಭವಿಷ್ಯದಲ್ಲಿ ಇಂಧನ ಬೆಲೆಗಳನ್ನು ಸ್ಥಿರವಾಗಿಡಲು ಸಹಾಯ ಮಾಡಬಹುದು. ಯಾಕಂದರೆ ದೇಶದ ಒಳಗೆ ಉತ್ಪಾದಿಸಬಹುದಾದ ಎಥೆನಾಲ್ನ ಬಳಕೆ ಹೆಚ್ಚಾದಂತೆ ಹೊರದೇಶದಿಂದ ಕಚ್ಚಾ ತೈಲವನ್ನು ಆಮದು ಮಾಡುವ ಅವಶ್ಯಕತೆ ತಕ್ಕಮಟ್ಟಿಗೆ ಕಮ್ಮಿಯಾಗುತ್ತೆ. ಇದರಿಂದ ಜಾಗತಿಕ ಮಾರುಕಟ್ಟೆಯ ಬೆಲೆ ಏರಿಳಿತಗಳ ಪರಿಣಾಮ ನಮ್ಮ ಇಂಧನ ಬೆಲೆಗಳ ಮೇಲೆ ಕಡಿಮೆ ಆಗಬಹುದು ಅನ್ನೋದು ತಜ್ಞರ ಅಭಿಪ್ರಾಯ. ಒಟ್ಟಾರೆ ಹೇಳುವುದಾದರೆ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ ರದ್ದುಪಡಿಸುವ ನಿರ್ಧಾರವು ದೇಶದ ಇಂಧನ ನೀತಿಯಲ್ಲಿ ಮಹತ್ವದ ತಿರುವಾಗಿದ್ದು, ಇದು ಇಂಧನ ಸುರಕ್ಷತೆ, ಪರಿಸರ ರಕ್ಷಣೆ ಮತ್ತು ಕೃಷಿ ಆರ್ಥಿಕತೆಯನ್ನು ಬಲಪಡಿಸುವ ದಿಕ್ಕಿನಲ್ಲಿ ಒಂದು ಮಹತ್ವದ ಘೋಷಣೆಯಾಗಿದೆ.